ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರು ಇರ್ಬೋದು, ಮಕ್ಕಳಿರ್ಬೋದು, ರಾಜ್ಯಾದ್ಯಂತ ಇವತ್ತಿನ ಒಂದು ಏನು ಮೆಗಾ PTM ಅಂತ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಇತಿಹಾಸದಲ್ಲೇ ನನ್ಗೆ ಗೊತ್ತಿರೋ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ. ಆದರೆ ಇವತ್ತು ನಮ್ಮೆಲ್ಲರ ಇಲಾಖೆಯ ಸಹಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಇತಿಹಾಸವನ್ನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ನಿಮ್ಮ ಶಾಲೆಯಲ್ಲಿ ಇಡೀ ರಾಜ್ಯಾದ್ಯಂತ ತಾವೆಲ್ಲರೂ ಕೂಡ ಇದ್ದೀರಿ, ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಏನು ತಾವೆಲ್ಲರೂ ಕೂಡ ಇಚ್ಛೆಯನ್ನು ಪಟ್ಟಿದ್ದೀರಿ, ತಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 2.5 ವರ್ಷದೊಳಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ಮತ್ತೆ ಅವರ ಸಹಕಾರದಿಂದ, ಯಾಕೆಂದ್ರೆ ಬಹಳ ಮುಖ್ಯ, ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಿಲ್ಲ. ಮಕ್ಕಳನ್ನ ತಂದೆ ತಾಯಿಯವರು ಶಾಲೆಗೆ ಸೇರಿಸ್ಬಿಡ್ತಾರೆ, ಕಳಿಸ್ತಾರೆ, ವಿದ್ಯಾಭ್ಯಾಸ ಕಲ್ತು ಬಂದ್ಬಿಡ್ತಾರೆ ಅಂತ ಹೇಳಿ ಭಾವಿಸ್ತಾರೆ. ಆದ್ರೆ ಕರ್ತವ್ಯ ತಂದೆ ತಾಯಿಯವ್ರದ್ದು ಅಲ್ಲೇ ಉಳ್ಕೊಳ್ಳುತ್ತೆ. ಈ ಮುಂದೆ ಬರೆದ ಭಾಗವನ್ನ ಇವತ್ತು ನಾವು ಉಪಯೋಗ ಮಾಡಿಕೊಂಡು ಇವತ್ತು 2 ಕಾರ್ಯಕ್ರಮವನ್ನ, ಅಂದ್ರೆ ಇಡೀ ರಾಜ್ಯದಲ್ಲಿ ತಂದೆ ತಾಯಿಯವರು ಕೂಡ ಮಕ್ಕಳ ಜೊತೆಗೆ, ಪೋಷಕರು ಮತ್ತೆ ಮಕ್ಕಳು ಅವರ ಟೀಚರ್ಸ್ ಜೊತೆಗೆ ಕೂತ್ಕೊಂಡು ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ನಡವಳಿಕೆ ಬಗ್ಗೆ ಎಲ್ಲದೂ ಕೂಡ ಚಿಂತನೆಯನ್ನು ಮಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಮುಂದೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಇಲಾಖೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ, ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ನಮ್ಮ ಏನು ನಾವು ಬಜೆಟ್ ಅಲ್ಲಿ ಹಣಕಾಸನ್ನ ಇಟ್ಟಿರ್ತೀವಿ ಅದರೊಳಗೆ 10% ಮೇಲೆ ನಾವು ಖರ್ಚು ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ಶಾಲಾ ಶಿಕ್ಷಣ ಇಲಾಖೆಗೆ ಸರ್ ನೀವು 10.5% ನಮಗೆ ಇವತ್ತು ಬಜೆಟ್ ಅಲ್ಲಿ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಯಾವುದೇ ತರದ ಹಣದ ಕೊರತೆ ಇಲ್ಲದೆ ಇರತಕ್ಕಂಥದ್ರಲ್ಲಿ ಇವತ್ತು ಮಕ್ಕಳ ಭವಿಷ್ಯಕ್ಕೆ ನೀವು ಸಹಕಾರವನ್ನು ಮಾಡಿದ್ದಕ್ಕೆ ಎಲ್ಲರ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ತುಂಬಾ ಮಾತಾಡಕ್ಕೆ ಆಸೆ ಇದ್ರು ಕೂಡ ನಾನು ಹೆಚ್ಚು ಆಮೇಲೆ ನಾನು ಕೆಲವು ವಿಚಾರಗಳನ್ನ ಹೇಳ್ತಕ್ಕಂಥ ಒಂದು ಸಮಯವನ್ನ ತಗೊಂಡು ಇವತ್ತು ಇಡೀ ರಾಜ್ಯದಲ್ಲಿ ದಾಖಲಾತಿಯ ಆಂದೋಲನ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಯಾವಾಗಲೂ ಕೂಡ ನಾವು ದಾಖಲಾತಿಯ ಆಂದೋಲನ ಏನಿದೆ ಅದನ್ನ ಯಾವತ್ತೂ ಕೂಡ ನಾವು ಶಾಲೆ ಶುರುವಾಗ 1 ತಿಂಗಳು ಆ ಸಮಯದಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿಂದ ಇಡೀ ರಾಜ್ಯದಲ್ಲಿ ನಾವು ದಾಖಲಾತಿಯ ಆರಂಭವನ್ನ ನಾವು ಮಾಡ್ತಾ ಇದ್ದೀವಿ. ನನ್ನ ತಂದೆ ತಾಯಿಯವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸಿ. ತೊಂದರೆಗಳು ಇರ್ಬೋದಿಲ್ಲ ಅಂತ ಹೇಳಿ ಅದು ಕ್ರಮೇಣ ಆಗಿರ್ತಕ್ಕಂಥ ವಿಚಾರ, ಅದನ್ನು ಸರಿಪಡಿಸ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಹಣಕಾಸು ವ್ಯವಸ್ಥೆ ಇರ್ಬೋದು. ನಮ್ಮ ಸರ್ಕಾರ ಬಂದ ಮೇಲೆ, ಯಾಕಂದ್ರೆ ಹಿಂದೆ ಏನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಬಜೆಟ್ ಅಲ್ಲಿ ಒಂದೇ ಬಾರಿಗೆ ಅತಿಥಿ ಶಿಕ್ಷಕರನ್ನ 51,000 ಅತಿಥಿ ಶಿಕ್ಷಕರನ್ನ ಒಂದೇ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆಯನ್ನ ನೆನಪನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಬಂದ್ಮೇಲೆ 13,000 ಟೀಚರ್ಸ್ನ ಈಗಾಗಲೇ ಅವರು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಇಡೀ ರಾಜ್ಯದಲ್ಲಿ ಅನುದಾನಿತ ಶಾಲೆ ಮತ್ತೆ ಸರ್ಕಾರಿ ಶಾಲೆ ಎರಡೂ ಸೇರಿದ್ರೆ ಸುಮಾರು 18,000 ಟೀಚರ್ಸ್ ರಿಕ್ರೂಟ್ಮೆಂಟು ಈಗ ಪ್ರಗತಿಯಲ್ಲಿ ಆ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಆದೇಶವನ್ನು ಕೊಟ್ಟು ಆ ಪ್ರಕ್ರಿಯೆಯಲ್ಲೂ ಕೂಡ ನಾವಿದ್ದೀವಿ. ಅದಕ್ಕೆ ಗುಣಮಟ್ಟಕ್ಕೆ ಈ ವರ್ಷದಿಂದ, ಹೋದ ವರ್ಷನೂ ನಾವು ಮಾಡಿದ್ವಿ, ಆದ್ರೆ ಹೆಚ್ಚು ಒತ್ತನ್ನ ಶಿಕ್ಷಣಕ್ಕೆ ನಾವು ಕೊಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಸುಮಾರು ಬಜೆಟ್ ಅಲ್ಲಿ ಬರೀ 500 KPS ಶಾಲೆ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಆದ್ರೆ ವಿವಿಧ ಇಲಾಖೆಗಳ ಎಲ್ಲ ಸಹಕಾರದಿಂದ ದಾಖಲೆ ರೀತಿಯಲ್ಲಿ ನಾವು 900 ಶಾಲೆಗಳನ್ನ KPS ಆಗಿ ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ, ಒಂದೊಂದು ಶಾಲೆಯಲ್ಲಿ 1,200 ಮಕ್ಕಳು ಕಲಿಕೆಯನ್ನ ಮಾಡತಕ್ಕಂಥದ್ದು ಕೆಲಸವನ್ನ ಇವತ್ತು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರದಿಂದ, ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾಡಿ ನಮ್ಮ ವಿದ್ಯಾಭ್ಯಾಸಕ್ಕೆ, ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಸಹಕಾರ ಮಾಡತಕ್ಕಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ನೀವು ಲಾಸ್ಟ್ ಟೈಮ್ ನನ್ನ ಮಾತು ಮುಗಿಸೋಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ತಾವೇ ನೀಟು CET ಅಲ್ಲ ಸರ್, ಎಲ್ಲರಿಗೂ ಅಷ್ಟೇ ಎಲ್ಲ ಸಾಲ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ಸರ್, ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇದ್ರು. ಹೋದ್ ಸತಿ ನಾವು ನೀಟು CET ಇದೆಲ್ಲದೂ ಕೂಡ ಬೆಳಗ್ಗೆ 9ರಿಂದ 10 ಮತ್ತೆ ಮಧ್ಯಾಹ್ನ 3ರಿಂದ ಸಾಯಂಕಾಲ 3ರಿಂದ 4ವರೆಗೂ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾವು ತಗೊಳ್ತಾ ಇದ್ವಿ ಸರ್. ಯಾರಿಗೂ ಕೂಡ ಅದು ಫ್ರೀ ಆಗಿ
ದಾಖಲೆ ರೀತಿಯಲ್ಲಿ ಇಡೀ ಭಾರತ ದೇಶದಲ್ಲಿ 25,000 ಮಕ್ಕಳಿಗೆ ನೇರವಾಗಿ ಫ್ರೀ ಕೋಚಿಂಗ್ ಕ್ಲಾಸ್ ಕೊಟ್ಟಿರ್ತಕ್ಕಂಥ ಒಂದು ರಾಜ್ಯ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ರಾಜ್ಯ. ನಿಮ್ಮ ಸಹಕಾರದಿಂದ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನ ಮೇಲೆ ನಿಮ್ಮ ಸಹಕಾರದಿಂದ ಇವತ್ತು ಸುಕೇತ್ ಅಂತ ಹೇಳಿ ನೀವು ಕೂಡ ಇವತ್ತು ಆಶೀರ್ವಾದವನ್ನು ಮಾಡ್ತೀರಿ. ಸುಕೇತ್ ಎದ್ದು ನಿಂತ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿ. ಸರ್, ಅವನ IIT ಗೋರಖ್ಪುರಲ್ಲಿ ಇವತ್ತು ಸರ್ ಸಂಕೇತ್ ಅಂತ ಅವರು ಇವಾಗ IITಗೆ ಅವ್ರಿಗೆ ಫ್ರೀ ಸೀಟ್ ಸಿಕ್ಕಿದೆ ಸರ್. ಅದಕ್ಕೆ ನಿಮ್ಮ ಸಹಕಾರಕ್ಕೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಸಹಕಾರ ಆಗಲಿ ಅಂತಕ್ಕಂಥದ್ದನ್ನ ಸಹಕಾರವನ್ನು ಈ ಸಂದರ್ಭದಲ್ಲಿ ಬೇಡ್ತಾ ಅವ್ರಿಗೂ ಕೂಡ ನೀವು ಇವತ್ತು ಅವರಿಗೆ ಅಭಿನಂದನೆಯನ್ನ ಮತ್ತು ಗೌರವವನ್ನು ತಾವು ಕೂಡ ಕೊಡೋದ್ರಲ್ಲಿದ್ದೀರಿ. ಅದಕ್ಕೆ ನಿಮಗೆಲ್ಲರ ಪರವಾಗಿ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವತ್ತೂ ಕೂಡ ಮಕ್ಕಳು ಈ ದೇಶದ ಭವಿಷ್ಯ. ದೇವರು, ನಾನು ಯಾವತ್ತೂ ಹೇಳ್ತೀನಿ, ದೇವ್ರ ಪ್ರಸಾದ ಕೊಟ್ಟಿರೋದು ನಾನಂತೂ ನೋಡಿಲ್ಲ. ಆದ್ರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ರೆ ಅದು ದೇವರ ರೀತಿಯಲ್ಲಿ ಪ್ರಸಾದ ರೀತಿಯಲ್ಲಿ ಬರುತ್ತೆ. ಒಂದು ದೇಶ ಏನಾದ್ರು ಉದ್ಧಾರ ಆಗಬೇಕಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಮಾತ್ರ. ಅದಕ್ಕೆ ಮಕ್ಕಳ ನಿಮ್ಮ ಭವಿಷ್ಯ ಸ್ಕೈ ದ ಲಿಮಿಟ್ ನಿಮ್ಮ ಜೊತೆಗಿದೆ. ಧೈರ್ಯವಾಗಿ ನೀವು ಹೋಗಿ ನಿಮ್ಮ ಶಿಕ್ಷಣವನ್ನ ತಗೊಂಡು ಈ ದೇಶಕ್ಕೆ ಹೆಗ್ಗಳಿಕೆಯನ್ನ ಕೊಡ್ತಕ್ಕಂಥದ್ದನ್ನ ನೀವು ಮಾಡಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಅಂಗವಾಗಿ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅವರ ಸಹಕಾರವನ್ನು ಬೇಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.